ನಾವು ನೆನಪಿಸಿಕೊಳ್ಳೋಣ ಆ ಧೈರ್ಯಶಾಲಿ ಹೆಮ್ಮೆಯ ಭಾರತೀಯರನ್ನು, ಅವರ ಧ್ವನಿಗಳನ್ನು, ಅವರ ತ್ಯಾಗಗಳನ್ನು. ಅವರು ನಮ್ಮ ತಾಯ್ನಾಡಿಗಾಗಿ ತಮ್ಮ ಬಾಳನ್ನೇ ಅರ್ಪಿಸಿದರು. ಈ ನೃತ್ಯ ಅವರಿಗಾಗಿ, ವೀರರಿಗೆ, ದೇಶಭಕ್ತರಿಗೆ ಹಾಗೂ ನಮ್ಮ ಅನೇಕ ಶತಮಾನಗಳ ಕಾಲ ನಮ್ಮ ಭಾರತವನ್ನು ವಿದೇಶಿ ಶಕ್ತಿಯು ಆಳಿತು. ಭಾರತದ ನಾಡಿ ಬಂಧಿತವಾಗಿತ್ತಾದರೂ ಭಾರತದ ಆತ್ಮ ಶಾಶ್ವತವಾಗಿತ್ತು. ಈ ಸ್ವಾತಂತ್ರ್ಯವನ್ನು ನಾವು ಕೇಳಿದ್ದಲ್ಲ, ಗೆದ್ದುಕೊಂಡದ್ದು. ಬ್ರಿಟಿಷ್ ಶೋಷಣೆಯ ಮಧ್ಯೆ ಹುಟ್ಟಿದವರು ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ಸುಭಾಷ್ ಚಂದ್ರ ಬೋಸ್ ಮುಂತಾದ ಧೈರ್ಯವಂತ ಕ್ರಾಂತಿಕಾರರು. ಅವರು ಮರಣವನ್ನು ಲೆಕ್ಕಿಸದ ತ್ಯಾಗದ ಸಿಂಹಗಳು. ಅವರ ಪ್ರಜ್ವಲಿತ ಕದನವೇ ನಮ್ಮ ಗೆಲುವಿನ ಪ್ರಾರಂಭವಾಗಿದೆ. ಮಹಾತ್ಮ ಗಾಂಧೀಜಿ ಮೌನವನ್ನೇ ಹೋರಾಟವನ್ನಾಗಿ ರೂಪಿಸಿದ ಮಹಾತ್ಮ. ಅವರು ಅಹಿಂಸೆಯ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರ ದಂಡಿ ಯಾತ್ರೆ, ಕ್ವಿಟ್ ಇಂಡಿಯಾ ಹೋರಾಟ ಲಕ್ಷಾಂತರ ಜನರನ್ನು ಒಂದೇ ಧ್ವನಿಯಲ್ಲಿ ಸಂಘಟಿಸಿದವು. ಪ್ರತಿಯೊಬ್ಬ ಹೋರಾಟಗಾರನ ಹಿಂದೆ ಅವರ ಕುಟುಂಬದ ತಾಯಂದಿರ, ಮಕ್ಕಳ ತ್ಯಾಗ ಬಲಿದಾನಗಳು ಅಡಗಿವೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ವಿಭಜನೆಯ ತೊಂದರೆ ಎಲ್ಲವೂ ತೀವ್ರ ನೋವನ್ನು ತಂದರೂ ಆ ನೋವಿನ ಮಧ್ಯೆ ಭಾರತದ ವಿಶ್ವಾಸ ಗರಿಗೆದರಿತ್ತು.